ನಮಸ್ತೆ, ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ DRDO. ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ DRDO ವೇಕೆನ್ಸೀಸ್ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ DRDO ಕಾಮನ್ ಸ್ಕ್ರೀನಿಂಗ್ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸ್ಕ್ರೀನಿಂಗ್ ಸಿಲೆಬಸ್ ಬಂದ್ಬಿಟ್ಟು ಸೀನಿಯರ್ ಅಸಿಸ್ಟೆಂಟ್ ಟೆಕ್ನಿಕಲ್ ಅವ್ರಿಗೆ ಈ ಒಂದು ಸಿಲೆಬಸ್ ಕಂಪಲ್ಸರಿ. ಎಲ್ಲ ಪೋಸ್ಟ್ಗಳಿಗೂ ಸಹ ಈ ಸಿಲೆಬಸ್ಸು ಕಂಪಲ್ಸರಿ ಆಗಿರುತ್ತೆ. ಯಾವ್ಯಾವ ಸಬ್ಜೆಕ್ಟ್ ಇನ್ಕ್ಲೂಡ್ ಆಗುತ್ತೆ? ಕ್ವಾಂಟಿಟೇಟಿವ್ ಎಬಿಲಿಟಿ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಸೈನ್ಸ್. ದಿಸ್ ಈಸ್ ಓನ್ಲಿ ಟೆಂಟೇಟಿವ್ ಕ್ವಶನ್ಸ್. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಂದ ಇಷ್ಟು ಕ್ವಶನ್ಸ್ನ ಕೇಳ್ಬೋದು ಅನ್ನೋದು ಒಂದು ಅಂದಾಜು ಮೇಲೆ ಅಷ್ಟೇ. ಕ್ವಾಂಟಿಟೇಟಿವ್ ಎಬಿಲಿಟಿಯಿಂದ 25 ಕ್ವಶನ್ಸ್ಗಳನ್ನ ಕೇಳ್ಬೋದು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿಯಿಂದ 25 ಕ್ವಶನ್ಸ್, ಜನರಲ್ ಅವೇರ್ನೆಸ್ 30 ಕ್ವಶನ್ಸ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ 20, ಜನರಲ್ ಸೈನ್ಸ್ 20. ಟೋಟಲ್ ಆಗಿ 120 ಕ್ವಶನ್ಸ್ಗಳನ್ನ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂದ ಕೇಳ್ತಾರೆ. ಕ್ವಾಂಟಿಟೇಟಿವ್ ಎಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್, ಅದ್ರ ಕೆಳಗಡೆ ಯಾವ್ಯಾವ ರೀತಿ ಏನದ್ರ ಬಗ್ಗೆ ಕೇಳ್ಬೋದು? ಟೈಮ್ ಆ್ಯಂಡ್ ಡಿಸ್ಟೆನ್ಸ್, HCF ಆ್ಯಂಡ್ LCF, ಪ್ರಾಫಿಟ್ ಆ್ಯಂಡ್ ಲಾಸಸ್, ಪ್ರಾಬ್ಲಮ್ಸ್ ಆನ್ ಏಜಸ್, ಡೇಟಾ ಇಂಟರಪ್ಷನ್ಸ್, decimal and fractions, average, number system, simplification, percentage, mixture, simple interest and compound interest. ಸೊ ಇದ್ರ ಕುರಿತಂತೆ ಇನ್ನೂ ಹಲವಾರು ಮಾಹಿತಿಯನ್ನು ಸಹ ಇನ್ಕ್ಲೂಡು ಮಾಡ್ಬೋದು. ನೆಕ್ಸ್ಟ್ ಈಸ್ ಜನರಲ್ ಅವೇರ್ನೆಸ್. ಜನರಲ್ ಅವೇರ್ನೆಸ್ ಅಂತ ಹೇಳಿದ ತಕ್ಷಣ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಹಾಗೂ ಹೋಗುಗಳ ಬಗ್ಗೆ ತಿಳ್ಕೊಂಡಿರಬೇಕು, ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರಬೇಕು, ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿರಬೇಕು, ಕಲ್ಚರ್ ಆ್ಯಂಡ್ ಹೆರಿಟೇಜ್ ಬಗ್ಗೆಯೂ ಸಹ ತಿಳ್ಕೊಂಡಿರಬೇಕು, ಜಿಯೋಗ್ರಫಿ, ಎಕನಾಮಿ, ನಮ್ಮ ಭಾರತದ ಎಕನಾಮಿ ಯಾವ ಕಂಡೀಷನಲ್ಲಿ ಇರುತ್ತೆ ಅನ್ನೋದು ಸಹ ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಈಸ್ ಇಂಗ್ಲೀಷ್. ಇಂಗ್ಲೀಷ್ ಈಸ್ ಕ್ವೈಟ್ ಕಾಮನ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಂಗ್ಲೀಷಲ್ಲಿ ಏನೇನೆಲ್ಲ ಕೇಳ್ಬೋದು? ಆರ್ಟಿಕಲ್ಸ್, ಗ್ರಾಮರ್ ಕುರಿತಂತೆ ಕೇಳ್ಬೋದು, ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್ ಬಗ್ಗೆ ಕೇಳ್ಬೋದು, ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ಕೇಳ್ಬೋದು, ಆ್ಯಂಟೋನಿಮ್ಸ್ ಬಗ್ಗೆ ಕೇಳ್ಬೋದು, ಸಿನೋನಿಮ್ಸ್ ಬಗ್ಗೆ. ಸೊ ಇದಿಷ್ಟು ವೊಕ್ಯಾಬ್ಯುಲರಿನೂ ಸಹ ಕೇಳ್ತಾರೆ. ಸೊ ಇದಿಷ್ಟು ಇಂಗ್ಲೀಷ್ಗೆ ಕುರಿತಾದಂತೆ ಒಂದಷ್ಟು ಕ್ವಶನ್ಸ್ಗಳನ್ನೂ ಸಹ ಮೇನ್ ಕಾನ್ಸಂಟ್ರೇಟ್ ಆಗೂ ಸಹ ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಸೊ ಇದ್ರ ಕೆಳಗಡೆ ನಿಮಗೆ ಸೀರೀಸ್ ಕಂಪ್ಲೀಷನ್ಸ್ ಇರ್ಬೋದು, ಆಲ್ಫಾಬೆಟ್ ಟೆಸ್ಟ್ ಇರ್ಬೋದು, ಪಜಲ್ ಟೆಸ್ಟ್ ಇರ್ಬೋದು, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಆ್ಯಂಡ್ ದೆನ್ ಥೀಮ್ ಡಿಟೆಕ್ಷನ್ಸ್, ಸ್ಟೇಟ್ಮೆಂಟ್ ಕನ್ಕ್ಲೂಷನ್ಸ್, ನಂಬರ್ ಸೀರೀಸ್, ಆಲ್ಫಾಬೆಟ್ ಸೀರೀಸ್, ಬ್ಲಡ್ ರಿಲೇಷನ್ಸ್, ಅನಾಲಜಿ, ಡೈರೆಕ್ಷನ್ಸ್, ಡಿಸಿಷನ್ಸ್ ಮೇಕಿಂಗ್ ಆ್ಯಂಡ್ ದೆನ್ ಎಂಬ್ಯಾಡೆಡ್ ಫಿಗರ್ಸ್. ಸೊ ಇದ್ರ ಕುರಿತಂತೆ ನಿಮಗೆ ಈ ಬೇಸ್ಡ್ ಕ್ವಶನ್ಸು ಸಹ ಕೇಳ್ಬೋದು. ನೆಕ್ಸ್ಟ್ ಈಸ್ ಜನರಲ್ ಸೈನ್ಸ್. ಜನರಲ್ ಸೈನ್ಸ್ ಇಸ್ ನಥಿಂಗ್ ಬಟ್ ನಿಮ್ಮ ಫಿಸಿಕ್ಸ್ ಬಗ್ಗೆ ಕೇಳ್ತಾರೆ. ಅಂದರೆ ಫಿಸಿಕ್ಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಕ್ವಶನ್ಸ್ನ ಕೇಳ್ತಾರೆ. ಕೆಮಿಸ್ಟ್ರಿ ಬಗ್ಗೆ ಕೇಳ್ತಾರೆ. ಕೆಮಿಸ್ಟ್ರಿನೂ ನಿಮ್ಮ 10th ಅಥವಾ ನಿಮ್ಮ PU ಲೆವೆಲಲ್ಲಿ ಏನು ಓದ್ಕೊಂಡಿರ್ತಾರೋ ಬೇಸ್ಡ್ ಆನ್ ಅದ್ರ ಬಗ್ಗೆನೇ ಕೇಳ್ಬೋದು. ಆ್ಯಂಡ್ ದೆನ್ ಲೈಫ್ ಸೈನ್ಸಸ್ ನಾವು ಚಿಕ್ಕ ವಯಸ್ಸಿಂದನೂ ಸಹ ಓದ್ಕೊಂಡೇ ಬರ್ತಿರ್ತೀವಿ. ಸೊ ದಿಸ್ ಇಸ್ ಕ್ವೈಟ್ ಕಾಮನ್ ಫಾರ್ ಜನರಲ್ ಸೈನ್ಸ್. ಸೊ ಈ ಒಂದು DRDO ಪೋಸ್ಟ್ಗೆ ಕುರಿತಂತೆ, DRDO ಸಿಲೆಬಸ್ನ ಕುರಿತಂತೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿಲಿ ಈ ಒಂದು DRDO ಪೋಸ್ಟ್ಗಳಿಗೆ ನಾವು ತರಬೇತಿಯನ್ನು ಸಹ ಕೊಡ್ತಿದ್ದೀವಿ. ಸೊ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಾರಿಫಿಕೇಷನ್ಸ್ ಮಾಡ್ಕೊಬೋದು. ಸೊ ಈ ವಿಡಿಯೋ ಮತ್ತು ಲಾಸ್ಟ್ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯಾರೆಲ್ಲ ಲಾಸ್ಟ್ ವಿಡಿಯೋ ನೋಡಿಲ್ವೋ ದಯವಿಟ್ಟು ಲಾಸ್ಟ್ ವಿಡಿಯೋ ನೋಡಿದ ನಂತರ ಈ ಸಿಲೆಬಸ್ ವಿಡಿಯೋವನ್ನು ನೋಡಿದ್ರೆ ಒಳ್ಳೆಯದು. Thank you. Have a nice day.